ಮಹಾರಾಷ್ಟ್ರದ ಮಹಾಯುತಿಯಲ್ಲಿ ಸಿಎಂ ಕಸರತ್ತಿಗೆ ಇದೀಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆ. ಇವತ್ತು ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಹೆಸರು ಘೋಷಣೆಯಾಗುತ್ತೆ. ಮಹಾಯುತಿಯಲ್ಲಿ ಮಹಾ ಬಿರುಕು ಕಾಣಿಸಿಕೊಳ್ಳುವಂತಹ ಲಕ್ಷಣಗಳು ಕಂಡು ಬರ್ತಾ ಇತ್ತು. ಈ ನಡುವೆ ಇವತ್ತು ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಹೆಸರು ಘೋಷಣೆಯಾಗುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇವತ್ತೇ ಮಹಾರಾಷ್ಟ್ರ ಸಿಎಂ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಮಹಾರಾಷ್ಟ್ರದಲ್ಲಿ ಹೊಸ ಸರ್ಕಾರ ರಚನೆಯಾಗುತ್ತೆ. ಇನ್ನು ದೇವೇಂದ್ರ ಫಡ್ನವೀಸ್ಗೆ ಸಿಎಂ ಸ್ಥಾನ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ನಾಳೆ ಮಹಾರಾಷ್ಟ್ರದಲ್ಲಿ ಹೊಸ ಸರ್ಕಾರ ರಚನೆಯಾಗುತ್ತೆ. ಇನ್ನು ಬಿಜೆಪಿ ದೇವೇಂದ್ರ ಫಡ್ನವೀಸ್ ಅವರ ಹೆಸರನ್ನ ಘೋಷಣೆ ಮಾಡಿತ್ತು. ಬಹುತೇಕವಾಗಿ ದೇವೇಂದ್ರ ಫಡ್ನವೀಸ್ಗೆ ಸಿಎಂ ಸ್ಥಾನ ಸಿಗುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ನಿರ್ಧಾರಕ್ಕೆ ಬದ್ಧ ಅಂತ ಏಕನಾಥ್ ಶಿಂದೆ ಅವರು ಕೂಡ ಮಾತನಾಡಿದ್ದಾರೆ. ಅವರು ಕೂಡ ಹೇಳಿದ್ದಾರೆ. ಇನ್ನು ಏಕನಾಥ್ ಶಿಂದೆ ಅವರು ಕೆಲವು ಖಾತೆಗಳು ಬೇಕು ಅನ್ನುವಂತಹ ಬೇಡಿಕೆ ಇಡ್ತಾ ಇದ್ರು, ಹೋಮ್ ಮಿನಿಸ್ಟರ್. ಅದೇ ರೀತಿಯಾಗಿ ಕೆಲವು ಪ್ರಮುಖ ಖಾತೆಗಳಿಗಾಗಿ ಅವರು ಬೇಡಿಕೆ ಇಡ್ತಾ ಇದ್ರು. ಇದೇ ಕಾರಣಕ್ಕಾಗಿ ಮಹಾರಾಷ್ಟ್ರದಲ್ಲಿ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಎದುರಾಗ್ತಾ ಇತ್ತು. ಮಹಾಯುತಿಯಲ್ಲಿ ಮಹಾ ಒಡುಕು ಕಂಡು ಬರುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಬರ್ತಾ ಇತ್ತು. ಮತ್ತೊಂದೆಡೆ ವಿಪಕ್ಷಗಳು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಸರ್ಕಾರದ ಅವಧಿ ಮುಗಿದು ಹೋಗಿದೆ, ರಾಷ್ಟ್ರಪತಿ ಆಡಳಿತವನ್ನು ಹೇರಬೇಕು. ಈವರೆಗೂ ಕೂಡ ಬಿಜೆಪಿ ಹಾಗೂ ಮಹಾಯುತಿ ಮೆಜಾರಿಟಿ ಪ್ರೂವ್ ಮಾಡಿಲ್ಲ ಅನ್ನುವಂತಹ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾವೆ. ಈ ನಡುವೆ ದೇವೇಂದ್ರ ಫಡ್ನವೀಸ್ಗೆ ಸಿಎಂ ಸ್ಥಾನ ಖಚಿತ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಈಗಾಗಲೇ ಬಿಜೆಪಿ ದೇವೇಂದ್ರ ಫಡ್ನವೀಸ್ ಅವರ ಹೆಸರು ಘೋಷಣೆ ಮಾಡಿತ್ತು. ಇದರಿಂದ ಏಕನಾಥ್ ಶಿಂದೆ ಅವರು ಒಳಗೊಳಗೆ ಒಂದು ರೀತಿಯಾಗಿ ಅಸಮಾಧಾನ ಕೂಡ ಹೊಂದಿದ್ರು. ಯಾಕಂದರೆ ಚುನಾವಣೆಗೂ ಮುನ್ನವೇ ಅವರು ಮಾತನಾಡ್ತಾ ಇದ್ರು, ಮುಂದಿನ ಸಿಎಂ ನಾನೇ ಅನ್ನುವಂತಹ ಮಾತುಗಳನ್ನು ಅವರು ಹೇಳ್ತಾ ಇದ್ರು. ಮತ್ತೊಂದೆಡೆ ಮಹಾಯುತಿ ಬಹುದೊಡ್ಡದಾಗಿ ಬಹುಮತವನ್ನು ಪಡೆದುಕೊಂಡ ಬಳಿಕ ದೇವೇಂದ್ರ ಫಡ್ನವೀಸ್ಗೆ ಸಿಎಂ ಸ್ಥಾನ ಅನ್ನುವಂತಹ ಮಾತು ಕೇಳ್ತಾ ಇದ್ದಂತೆ ಏಕನಾಥ್ ಶಿಂದೆ ಅವರಿಗೆ ಸಾಕಷ್ಟು ಇರುಸುಮುರುಸಾಯಿತು. ಏಕನಾಥ್ ಶಿಂದೆ ಅವರಿಗೆ DCM ಸ್ಥಾನ ಕೊಡುವಂತಹ ಮಾತುಗಳು ಕೂಡ ಕೇಳಬಂತು. ಆದರೆ DCM ಸ್ಥಾನಕ್ಕೆ ನಾನು ಹೋದರೆ ಅದು ಒಂದು ರೀತಿಯಾಗಿ ಡಿಪ್ರಮೋಷನ್ ಆದಂಗೆ, ಡಿಪ್ರಮೋಟ್ ಆದಾಗೆ. ನಾನು ಹೇಗೆ ಆ ಸ್ಥಾನಕ್ಕೆ ಹೋಗಲಿ ಅಂತ ನೇರವಾಗಿ ಏಕನಾಥ್ ಶಿಂದೆ ಅವರು ಹೇಳಿದರು. ಬೇಕಾದರೆ ಯಾವುದೇ ಅಧಿಕಾರಿಗಳು ಬೇಡ, ಯಾವುದೇ ಸಚಿವ ಸ್ಥಾನನೂ ಬೇಡ, ನಾನು ಹೊರಗಡೆ ಉಳ್ಕೊಳ್ತೀನಿ ಅನ್ನುವಂತಹ ಮಾತುಗಳನ್ನೂ ಕೂಡ ಹೇಳಿದ್ರು. ಇದು ಬಿಜೆಪಿಗೆ ಎಲ್ಲೋ ಒಂದು ರೀತಿಯಲ್ಲಿ ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇತ್ತು. ಏಕನಾಥ್ ಶಿಂದೆ ಏನಾದರೂ ಮಹಾಯುತಿಯಿಂದ ಹಿಂದೆ ಸರಿತಾರ ಅನ್ನುವಂತಹ ಮಾತುಗಳು ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಆದರೆ ಇವತ್ತು ಕ್ಲೈಮ್ಯಾಕ್ಸ್ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇವತ್ತೇ ನಿರ್ಧಾರ ಆಗುತ್ತೆ. ನಾಳೆ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಸರ್ಕಾರ ರಚನೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ದೇವೇಂದ್ರ ಫಡ್ನವೀಸೇ ಮುಂದಿನ ಸಿಎಂ ಅನ್ನುವಂತಹ ಚರ್ಚೆಗಳು ಶುರುವಾಗಿದೆ. ಬಿಜೆಪಿ ಅದೇ ರೀತಿ ಬಿಜೆಪಿಯ ಹೈಕಮಾಂಡ್ ನಾಯಕರೆಲ್ಲರೂ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ.